ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ಶಿವರಾತ್ರಿ ಹಬ್ಬ. ನಾನು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನಮ್ಮ ಚಿಕ್ಕಮ್ಮ ಅವರು ಒಂದು ಫಂಕ್ಷನ್ ಇತ್ತು ಅಂತ ಅಂದ್ಬಿಟ್ಟು ಬಂದರು. ಬೆಳಗ್ಗೆನೇ ಜೀವನ್ ಹೋಗಿ ಮೆಟ್ರೋ ಸ್ಟೇಷನ್ಗೆ ಕರ್ಕೊಂಡು ಬಂದರು. ನಾನು ಮನೆ ಕೆಲಸಗಳನ್ನೆಲ್ಲ ಮಾಡ್ಕೊಳ್ತಾ ಇದ್ದೆ. ಜೀವನ್ ಬಂದು ಸ್ನಾನ ಮಾಡಿ ದೇವ್ರ ಪೂಜೆ ಮಾಡ್ತಾರೆ ಅಂತ. ಅದಾದಮೇಲೆ ನಾವು ಕೂಡ ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಪಾಪುನ ಕರ್ಕೊಂಡು ಅಂತ ಅಂದ್ಕೊಂಡಿದ್ದೀವಿ. ಹಿಂದಿನ ದಿನವೇ ಅಂದ್ಕೊಂಡ್ವಿ ಹೋಗೋಣ ಅಂತ, ಬಟ್ ಆಗಲಿಲ್ಲ. ಹೇಗಿದ್ದರೂ ಇವತ್ತು ಶಿವರಾತ್ರಿ ಹಬ್ಬ ಅಲ್ವಾ, ಇವತ್ತೇ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಜೀವನ್ ಹೇಳಿದರು. ಹಾಗಾಗಿ ಶಿವರಾತ್ರಿ ಹಬ್ಬದ ದಿನವೇ ಹೋಗೋಣ ಅಂತ ಸುಮ್ಮನೆ ಆಗ್ಬಿಟ್ವಿ. ಇನ್ನು ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಮರಿದೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಬನ್ನಿ ಇವತ್ತಿನ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ನಮ್ಮ ಚಿಕ್ಕಮ್ಮ ಅವರು ಬಂದ ಮೇಲೆ ಪಾಪುನ ಎತ್ಕೊಂಡು ಒಂದು ಸ್ವಲ್ಪ ಹೊತ್ತು ಮುದ್ದು ಮಾಡಿ ಆಟ ಆಡಿಸ್ತಾ ಇದ್ರು. ಇನ್ನು ನಾನು ತಿಂಡಿ ಕೆಲಸ ಎಲ್ಲ ಮುಗಿಸ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ತಿಂಡಿ ಕೆಲಸ ಎಲ್ಲ ಮಾಡ್ಕೊಳ್ತಾ ಇದ್ದೆ. ಜೀವನ್ ಬಂದುಬಿಟ್ಟು ಹೋಗಿ ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೊತೀನಿ. ಅದಾದಮೇಲೆ ಪೂಜೆನೂ ಕೂಡ ಮಾಡಿಬಿಡ್ತೀನಿ ಅಂತ ಹೇಳಿದ್ರು. ಸರಿ, ನಿಮ್ಗೆ ಅನುಕೂಲ ಹೇಗಾಗುತ್ತೆ ಹಾಗೆ ಬೇಗನೆ ಮಾಡಿ ಅಂತ ಹೇಳಿದಾಯಿತು. ಇನ್ನು ನಾನು ತಿಂಡಿ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಡ್ರೆ ಪಾಪುಗೂ ಮತ್ತು ಅಪ್ಪುಗೂ ಸ್ನಾನ ಮಾಡಿಸಿ ರೆಡಿ ಮಾಡಿದ್ರೆ ಆಮೇಲೆ ದೇವಸ್ಥಾನಕ್ಕೆ ಹೋಗ್ಬೋದು ಅಂತ ಅಂದ್ಕೊಂಡ್ವಿ. ಇನ್ನು ನಮ್ಮ ಮನೆಯಲ್ಲಿ ಪೂಜೆ ಎಲ್ಲ ಮಾಡ್ತಾಯಿಲ್ಲ, ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಪೂಜೆ ಎಲ್ಲನೂ ಕೂಡ ಮಾಡ್ಬೋದು ಅಂತ ಹೇಳಿದ್ರು ನಮ್ಮಜ್ಜಿ. ಹಾಗಾಗಿ ಇವತ್ತು ದೇವಸ್ಥಾನಕ್ಕೆ ಹೋಗ್ತೀವಲ್ಲ ಹೇಗಿದ್ರು ಅಲ್ಲಿ ತೀರ್ಥದ ನೀರು ಹಾಕ್ಸ್ಕೊಂಡು ಪಾಪುಗೂ ಮತ್ತು ನನಗೂ, ಅದಾದಮೇಲೆ ನೆಕ್ಸ್ಟ್ ಡೇಯಿಂದ ನಾನು ಪೂಜೆ ಮಾಡ್ಬೋದು ಅಂತ ಹೇಳಿದರು. ಇನ್ನು ಬೆಳಗ್ಗೆ ತಿಂಡಿಗೆ ಅಂತ ಅಂದ್ಬಿಟ್ಟು ನಾನು ಟೊಮೆಟೊ ಬಾತ್ನ ಮಾಡ್ತಾಯಿದ್ದೀನಿ. ಈ ಒಂದು ರೆಸಿಪಿ ಬೇಗನೆ ಆಗುತ್ತೆ. ಹಾಗೆಯೇ ನನಗೂ ಕೂಡ ಈ ಒಂದು ರೆಸಿಪಿ ಮಾಡಿಬಿಟ್ಟು ನಾನು ಬೇರೆ ಎಲ್ಲ ಕೆಲಸಗಳನ್ನ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇನ್ನು ಮಧ್ಯಾಹ್ನದ ಮೇಲೆ ಏನಾದರೂ ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡೆ. ಅಂದರೆ ಇವತ್ತು ನಾನು ಆ್ಯಕ್ಚುಲಾಗಿ ಅಂದ್ಕೊಂಡಿದ್ದು ಏನಂತಾರೆ ಹೆಸರುಬೇಳೆ ಪಾಯಸ ಮಾಡೋಣ ಅಂತ. ಬಟ್ ಹೆಸರುಬೇಳೆ ಪಾಯಸ ಆಮೇಲೆ ತುಂಬ ಲೇಟ್ ಆಗಿಬಿಡುತ್ತೆ. ಯಾಕೆ ಅದ್ರ ಬದಲು ಕ್ಯಾರೆಟ್ ಹಲ್ವ ಏನಾದರೂ ಮಾಡೋಣ ಅಂತ. ಯಾಕಂದರೆ ಯೂಶ್ವಲಾಗಿ ಹೆಸರುಬೇಳೆ ಪಾಯಸ ಅಂತೂ ಎಲ್ಲ ಹಬ್ಬದಲ್ಲೂ ಮಾಡ್ತಾನೆ ಇರ್ತೀವಿ. ಕ್ಯಾರೆಟ್ ಹಲ್ವ ತುಂಬ ರೇರ್ ಅಲ್ವಾ, ಕಡಿಮೆ ಕೂಡ ಮಾಡೋದು. ಸೊ ಇವತ್ತು ಕ್ಯಾರೆಟ್ ಹಲ್ವ ಮಾಡೋಣ ಅಂತಲೂ ಅಂದ್ಕೊಂಡಿದ್ದೀನಿ. ಫಸ್ಟು ಹೋಗಿ ದೇವಸ್ಥಾನಕ್ಕೆ ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದ ಮೇಲೆ ಅಡುಗೆ ಕೆಲಸ ಎಲ್ಲ ಮಾಡ್ಕೊಳ್ಳೋಣ, ಕ್ಯಾರೆಟ್ ಹಲ್ವ ಅದೆಲ್ಲ ಮಾಡೋದನ್ನು ಅಂತ ಅಂದ್ಕೊಂಡೆ. ಇನ್ನು ಇವಾಗ ನಂದು ಕೂಡ ಟೊಮೆಟೊ ಬಾತ್ ಮಾಡಿದ್ದಾಯಿತು. ಇನ್ನು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಅಷ್ಟೊತ್ತಿಗೆ ಜೀವನ್ ಕೂಡ ಸ್ನಾನ ಮಾಡ್ಕೊಂಡು ಬಂದು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಫಸ್ಟೆಲ್ಲ ನಾನೇ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಹಬ್ಬದ ಟೈಮಲ್ಲಿ. ಬಟ್ ಇವಾಗ ಆಗಲ್ಲ. ಈಗ ಪಾಪುನ ಮೇಯ್ನಾಗಿ ನಾನು ನೋಡ್ಕೋಬೇಕು. ಪಾಪು ಎದ್ದಿದ ತಕ್ಷಣ ನಾನು ಅವಳಿಗೆ ಫೀಡಿಂಗ್ ಮಾಡಿಸ್ಬೇಕು, ಅವಳನ್ನ ಎತ್ಕೋಬೇಕು. ಒಂದು ಸ್ವಲ್ಪ ಈ ಒಂದು ಇದರಲ್ಲಿ ನನಗೆ ಪೂಜೆ ಕಡೆ ಎಲ್ಲ ಜಾಸ್ತಿ ಗಮನ ಕೊಡೋಕ್ಕಾಗ್ತಿಲ್ಲ. ಬಟ್ ನೋಡೋಣ, ಇವತ್ತಿಂದ ದೇವಸ್ಥಾನಕ್ಕೆ ಹೋಗಿ ಬಂದ ಮೇಲೆ ಮಾರನೇ ದಿನದಿಂದ ಪೂಜೆ ಮಾಡ್ಬೋದು ಅಂತ ಹೇಳಿದಾರಲ್ಲ, ಸಾಧ್ಯವಾದರೆ ಡೈಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಪೂಜೆ. ನನಗೂ ಕೂಡ ಮನೆಯಲ್ಲಿ ದೀಪ ಹಚ್ಚಿ ಪೂಜೆ ಮಾಡಿದ್ರೆ ಒಂಥರ ಖುಷಿ. ಇವಾಗಂತೂ ರೆಗ್ಯುಲರಾಗಿ ಮಾಡೋಕ್ಕಾಗಲಿಲ್ಲ ಇಷ್ಟು ದಿನ. ಇನ್ಮೇಲಾದರೂ ಕರೆಕ್ಟಾಗಿ ಫಾಲೋ ಮಾಡ್ಕೊಂಡು ಹೋಗೋಣ, ಪ್ರತಿದಿನ ದೇವ್ರಿಗೆ ದೀಪ ಹಚ್ಚಿ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ದೇವ್ರ ಮನೆಯಲ್ಲಿ ಜೀವನ್ ಈ ರೀತಿಯಾಗಿ ದೇವರಿಗೆ ಅಲಂಕಾರ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದರಲ್ಲೂ ನಮ್ಮನೆ ವೆಂಕಟೇಶ್ವರಂಗೆ ತುಳಸಿ ಹಾಕಿ ಈ ರೀತಿಯಾಗಿ ಸಾವಂತಿಗೆ ಹೂವಿನಿಂದ ಅಲಂಕಾರ ಮಾಡಿದ್ರಂತೂ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅಂತ ಅಂದರೆ ವಿಡಿಯೋಗಿಂತ ಡೈರೆಕ್ಟಾಗಿ ನೋಡೋದಕ್ಕೆ ನಮ್ಮ ದೇವ್ರ ಮನೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಕಮೆಂಟ್ ಮಾಡಿ ತಿಳಿಸಿ ಜೀವನ್ ಯಾವ ರೀತಿ ದೇವರಿಗೆ ಅಲಂಕಾರ ಮಾಡಿದ್ದಾರೆ, ಚೆನ್ನಾಗಿದೆಯಾ ಅಂತ ಅಂದ್ಬಿಟ್ಟು. ಇನ್ನು ಇವಾಗ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡ್ತಾಯಿದ್ರು. ಇನ್ನು ಅವರೇ ವಿಡಿಯೋ ಕೂಡ ಮಾಡ್ಕೊಂಡಿದ್ದು. ನಾನು ಪಾಪುನ ಮೇಲ್ಗಡೆ ಸ್ನಾನ ಮಾಡಿಸ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೆ. ಇನ್ನು ನಮ್ಮ ಚಿಕ್ಕಮ್ಮನೂ ಕೂಡ ರೆಡಿಯಾಗಿ ಅವರು ಕೂಡ ಫಂಕ್ಷನಿಗೆ ಹೋಗೋದಕ್ಕೆ ಹೊರಡ್ತಾ ಇದ್ರು. ಅಪ್ಪುದು ಕೂಡ ರೆಡಿ ಆಗಿತ್ತು. ನಾನು ಅವನು ಕೂಡ ಫಂಕ್ಷನಿಗೆ ಹೋಗ್ತೀನಿ ಅಂತಾನೇನೋ, ಆಮೇಲೆ ಅವ್ರ ಜೊತೆನೇ ಕಳ್ಸೋಣ ಅಂತ ಅಂದ್ಕೊಂಡೆ. ಬಟ್ ಅಪ್ಪು ಇಲ್ಲ, ನಾನು ನಿಮ್ಮ ಜೊತೆ ದೇವಸ್ಥಾನಕ್ಕೆ ಬರ್ತೀನಿ ಅಂತ ಹೇಳ್ದೆ. ಸರಿ, ಹೇಗಿದ್ರು 4 ಜನನೂ ಕೂಡ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ. ಫಸ್ಟ್ ಟೈಮ್ ಹೋಗ್ತಾ ಇರೋದು ಪಾಪುನ ಕರ್ಕೊಂಡು. ಸೊ 4 ಜನ ಹೋದ್ರೇ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಆಮೇಲೆ ರೆಡಿಯಾಗಿ 4 ಜನ ಕೂಡ ಹೊರಟ್ವಿ ದೇವಸ್ಥಾನಕ್ಕೆ. ಇನ್ನು ಜೀವನ್ಗೆ ತಿಂಡಿ ತಿನ್ಕೊಂಡ್ಬಿಡಿ ನೀವು ಅಂತ ಹೇಳಿದೆ ಪೂಜೆ ಮಾಡಿ. ಅವರು ಇಲ್ಲ ನೀನು ಬಾ ಆಮೇಲೆ ತಿಂಡಿ ತಿನ್ನೋಣ ಅಂತ ಹೇಳಿದ್ರು. ಸರಿ ಅಂತ ನಾನೆಲ್ಲ ನಂದೇನು ಕೆಲಸ ಇದೆ ಎಲ್ಲ ಮಾಡಿಕೊಂಡು ಪಾಪುಗೂ ಸ್ನಾನ ಮಾಡಿಸಿ ನಾನು ಕೂಡ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಬಂದೆ. ಜೀವನಂತೂ ತುಂಬಾ ಚೆನ್ನಾಗಿ ದೇವರಿಗೆ ಅಲಂಕಾರ ಮಾಡಿ ಇವಾಗ ಪೂಜೆನ ಮಾಡ್ತಾಯಿದ್ದಾರೆ.
ಇನ್ನು ಪಾಪು ಕೂಡ ಮಲ್ಕೊಂಡಿದ್ಲು. ಅವಳನ್ನ ಕರ್ಕೊಂಡು ನಾನು ಕೆಳಗಡೆ ಬಂದೆ, ಜೋಕಾಲಿನಲ್ಲಿ ಮಲಗಿಸ್ಬಿಟ್ಟು ಇವಾಗ ಹೋಗಿ ತಿಂಡಿ ಹಾಕ್ಕೊಂಡು ಬಂದೆ. ನಾನು ತಿಂಡಿ ತಿನ್ನೋವಾಗ ಟೈಮ್ ಆಗಲೇ 12 ಗಂಟೆ ಆಗೋಗ್ಬಿಟ್ಟಿತ್ತು. ಬೆಳಗ್ಗೆ ಕಾಫಿ ಕುಡಿದ್ಬಿಟ್ಟು ಆಮೇಲೆ ಕೆಲಸನ ಮಾಡ್ಕೊಂಡಿತ್ತು. ಅದಾದಮೇಲೆ ನನಗೆ ಫುಲ್ ಸ್ಟ್ರೆಂತೇ ಇಲ್ದಂತ ಆಗ್ಬಿಟ್ಟಿತ್ತು. ಇವಾಗ ತಿಂಡಿ ಹಾಕ್ಕೊಂಡು ಬಂದು ತಿಂತಾಯಿದ್ದೀನಿ. ಇನ್ನು ಅಪ್ಪುಗೆ ಜೀವನ ಇವಾಗ ತಿಂಡಿ ತಿನ್ನಿಸ್ತಾ ಇದ್ದಾರೆ. ಇನ್ನು ಪಾಪು ಮಲ್ಕೊಂಡಿದ್ಲಲ್ಲ, ಇನ್ನು ಅವಳು ಮಲ್ಕೊಂಡಿದ್ರಂತೂ ನಾನು ನೆಮ್ಮದಿಯಾಗಿ ತಿಂತೀನಿ. ಒಂದೊಂದು ಸಲ ನಾನು ತಿನ್ನೋ ಟೈಮ್ಗೆ ಕರೆಕ್ಟಾಗಿ ಎದ್ಬಿಟ್ಟು ಅಳ್ತಾನೇ ಇರ್ತಾಳೆ. ನನಗೆ ಹೆಂಗಾಗೋಗ್ಬಿಡುತ್ತೆ ಅಂದರೆ ನೆಮ್ಮದಿಯಾಗಿ ಕುತ್ಕೊಂಡು ತಿನ್ನೋಕ್ಕೆ ಆಗ್ತಿಲ್ವಲ್ಲಪ್ಪ ಊಟ ಅನ್ನೋ ಥರ ಆಗೋಗ್ಬಿಡುತ್ತೆ. ಇವಾಗಲೇ ನೋಡ್ಬೋದು, ಜೀವನ್ ಪಾಪುನ ತೂಗೋದಕ್ಕೆ ಅಂತ ಬಂದರು. ಅವಳೊಂದು ಸ್ವಲ್ಪ ಸೌಂಡ್ ಮಾಡ್ತಿದ್ದಾಳೆ ಅಂತ ಅಂದಾಗ ತೂಗ್ಬಿಟ್ಟು ಮಲಗಿಸ್ಬಿಡ್ಬೇಕು. ಈ ತೂಗಲಿಲ್ಲ ಅಥವಾ ಮಲಗಿಸ್ಲಿಲ್ಲ ಅಂತ ಅಂದಾಗ ಅವಳು ಜೋರಾಗಿ ಅಳೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಸೊ ಹಾಗಾಗಿ ಅವಳೊಂದು ಸ್ವಲ್ಪ ಸೌಂಡ್ ಮಾಡ್ತಾ ಇದ್ದಂಗೆ ಹೋಗಿ ಜೀವನ್ ತೂಗ್ಬಿಟ್ಟು ಮಲಗಿಸ್ಬಿಡ್ತಾರೆ. ಇನ್ನು ನಾನು ಒಬ್ಬಳೇ ಮನೆಯಲ್ಲಿದ್ದಾಗ ನನ್ನ ಪಕ್ಕದಲ್ಲೇ ಅವಳನ್ನ ಮಲಗಿಸ್ಕೊಂಡು ಈ ರೀತಿಯಾಗಿ ಏನಾದರೂ ವಿಡಿಯೋ ವಾಯ್ಸ್ ಓವರ್ ಕೊಡೋದಾಗಿರ್ಬೋದು, ಇದನ್ನೆಲ್ಲ ಮಾಡ್ಕೊತಾ ಇರ್ತೀನಿ. ಕೆಲವೊಮ್ಮೆ ಜೋಕಾಲಿಗೆ ಹಾಕೋದು ತುಂಬ ಕಡಿಮೆ. ನಾನು ಮನೆಯಲ್ಲಿದ್ದಾಗ ಅವಳನ್ನ ಒಬ್ಬಳೇ ನೋಡ್ಕೊಳ್ತೀನಿ ಅನ್ನೋವಾಗ ಆವಾಗ ನಾನು ಜೋಕಾಲಿಗೆ ಹಾಕೋದು ತುಂಬಾ ಕಡಿಮೆ. ಯಾಕಂದರೆ ಪಕ್ಕದಲ್ಲೇ ಮಲಗಿಸ್ಕೊಂಡು ನಾನು ಅವಳ ಪಕ್ಕದಲ್ಲೇ ಇದ್ದರೆ ಅವಾಗ ಅವಳು ಚೆನ್ನಾಗಿ ನಿದ್ದೆ ಮಾಡ್ತಾಳೆ. ಇಲ್ಲ ಅಂತ ಅಂದರೆ ಒಂದು ಸ್ವಲ್ಪ ಅಳೋದು ಜಾಸ್ತಿ. ಸೊ ಆದಷ್ಟು ಅವಳ ಜೊತೆನೇ ಇರ್ತೀನಿ. ಇವಾಗ ಬೇಗ ಬೇಗನೆ ತಿಂಡಿ ತಿಂದ್ಕೊಂಡು ಅದಾದಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ. ಆಲ್ರೆಡಿ ಟೈಮ್ 12:15 ಆಗೋಗ್ಬಿಟ್ಟಿತ್ತು. ನಾವು ದೇವಸ್ಥಾನಕ್ಕೆ ಹೊರಡೋ ಅಷ್ಟೊತ್ತಿಗೆ ನಾವು ಎಷ್ಟೇ ಬೇಗ ಹೊರಡೋಣ ಅಂತ ಅಂದ್ಕೊಂಡ್ರು ಆಗಲೇ ಇಲ್ಲ. ಹಂಗೂ ನಮ್ಮ ಚಿಕ್ಕಮ್ಮ ಅವರು ಹೊರಡೋ ಅಷ್ಟೊತ್ತಿಗೆ 12 ಗಂಟೆನೇ ಆಗೋಗ್ಬಿಟ್ಟಿತ್ತು. ಅವರು ಅದೇ ಹೇಳ್ತಿದ್ರು, ಫಂಕ್ಷನ್ ಟೈಮಲ್ಲಿ ತುಂಬಾ ಲೇಟ್ ಆಗೋಗ್ಬಿಡುತ್ತೇನೋ ಹೊರಡೋದಕ್ಕೆ ಅಂತ. ಇನ್ನು ನಾವು ಅವ್ರು ಹೊರಟ ಮೇಲೆ ತಿಂಡಿ ತಿಂದ್ಕೊಂಡು ದೇವಸ್ಥಾನಕ್ಕೆ ಬಂದ್ವಿ. ಫಸ್ಟು ಜುಂಜಪ್ಪ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಇಷ್ಟೊತ್ತಿಗೆ ಆಗಲೇ ಕ್ಲೋಸ್ ಆಗೋಗ್ಬಿಟ್ಟಿರುತ್ತೆ. ಸ್ಯಾಟರ್ಡೆ ಯಾವಾಗಾದರೂ ಹೋಗೋಣ ಅಂತ ಅಂದ್ಕೊಂಡು ಸುಮ್ಮನಾದೆ. ಇನ್ನು ಇವಾಗ ಪಾಪುನ ಮಾರಮ್ಮನ ದೇವಸ್ಥಾನಕ್ಕೆ ಕರ್ಕೊಂಡು ಬಂದೆ. ಹೇಗಿದ್ರು ಓಪನ್ ಇತ್ತು ಮತ್ತು ಪೂಜೆ ಕೂಡ ತುಂಬ ಚೆನ್ನಾಗಿ ಮಾಡಿಕೊಟ್ರು. ಪಾಪುನೂ ಕೂಡ ದೇವ್ರ ಹತ್ರ ಮುಟ್ಸೋದಕ್ಕೆ ಅಂತ ಕೊಟ್ಟೆ. ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು. ನಾನು ಲಾಸ್ಟ್ ಡೇ ಇನ್ನೇನು ಡೆಲ್ವರಿಗೆ ಹೋಗ್ತೀನಿ ಅನ್ನೋ ದಿನ ನನಗೆ ಹೆಣ್ಮಗು ಆದರೆ ನಾನು ಹಿಂಗೆ ಕಾಲು ಚೈನ್ ಕೊಡಿಸ್ತೀನಮ್ಮ ಅಂತ ಅಂದ್ಕೊಂಡಿದ್ದೆ. ಸೊ ಆದಷ್ಟು ಬೇಗ ನಾನು ಕಾಲು ಚೈನ್ನ ಕೊಡಿಸ್ಬೇಕು ದೇವರಿಗೆ. ಯಾವ ದೇವ್ರಿಗೂ ಕೂಡ ಅರ್ಕೆ ಮಾಡ್ಕೊಂಡಿರಲಿಲ್ಲ ನಾನು. ಅದೇನೋ ಲಾಸ್ಟ್ ಡೇ ಮಾತ್ರ ನನಗೆ ಅನ್ನಿಸ್ತು, ನನಗೆ ಹೆಣ್ಮಗು ಆದರೆ ನಾನು ನಿನಗೆ ಕಾಲು ಚೈನ್ ಕೊಡಿಸ್ತೀನಿ ತಾಯಿ, ನನಗೆ ಹೆಣ್ಮಗು ಆಗಲಿ ಅಂತ ಅಂದ್ಕೊಂಡು ಬೇಡ್ಕೊಂಡು ಹೋಗಿದ್ದೆ ನಾನು ಹಾಸ್ಪಿಟ್ಲಿಗೆ. ಸೊ ಎಲ್ಲ ಒಳ್ಳೆಯದೇ ಆಯಿತು. ಮಗಳು ಕೂಡ ಆರಾಮಾಗಿ ಖುಷಿಯಾಗಿ ಚೆನ್ನಾಗಿರಲಿ ನಮ್ಮ ಜೊತೆ. ಹಾಗೆಯೇ ಆರೋಗ್ಯವಾಗಿ ಒಂದು ಮಗುನ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳಿಕೊಂಡು ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಬಂದೆ. ಹಾಗೆಯೇ ತೀರ್ಥದ ನೀರು ಕೂಡ ಹಾಕ್ಸ್ಕೊಂಡು ಬಂದೆ. ಈ ಥರ ತೀರ್ಥದ ನೀರು ಹಾಕಿಸ್ಕೊಂಡು ಬಂದ ಮೇಲೆ ನಾವು ದೇವರಿಗೆ ಪೂಜೆ ಮಾಡ್ಬೋದು ಪ್ರತಿದಿನ ಮನೆಯಲ್ಲಿ ಅಂತ ಕೂಡ ಹೇಳ್ತಾರೆ. ಇನ್ನು ನೆಕ್ಸ್ಟು ಇಲ್ಲಿ ಪಕ್ಕದಲ್ಲೇ ಶಿವಲಿಂಗ ಇಟ್ಬಿಟ್ಟು ಪೂಜೆ ಮಾಡಿದರು. ಸೊ ಅಲ್ಲಿನೂ ಕೂಡ ಹೋಗಿ ದೇವರ ಆಶೀರ್ವಾದ ತೊಗೊಂಡು ಬಂದ್ವಿ. ಹೇಗಿದ್ದರೂ ಇಲ್ಲಿ ನಮ್ಮ ಮನೆ ಹತ್ರ ಶಿವನ ದೇವಸ್ಥಾನಕ್ಕೆ ಹೋಗೋದಕ್ಕಾಗಲಿಲ್ಲ. ಯೂಶ್ವಲಾಗಿ ಹೇಳ್ತಾರೆ ಶಿವರಾತ್ರಿ ಹಬ್ಬದ ದಿನ ಫುಲ್ ರಶ್ ಇರ್ತಾರೆ ಅಂತ. ನಾನು ದೇವಸ್ಥಾನಕ್ಕೆಲ್ಲ ಏನೂ ಹೋಗಲಿಲ್ಲ. ಇಲ್ಲೇ ಪಕ್ಕದಲ್ಲೇ ಶಿವಲಿಂಗನ ಇಟ್ಟು ಪೂಜೆ ಎಲ್ಲ ಮಾಡಿದರು, ಈ ರೀತಿಯಾಗಿ ಡೆಕೋರೇಟ್ ಮಾಡಿ. ಸೊ ಅಲ್ಲಿ ಹೋಗಿ ದೇವ್ರ ನಮಸ್ಕಾರ ಮಾಡಿಕೊಂಡು ಆಶೀರ್ವಾದ ತೊಗೊಂಡು ಬಂದಿದ್ದಾಯಿತು. ಇನ್ನು ಜೀವನ್ ಕೂಡ ಅಲ್ಲಿ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ರು. ಅಲ್ಲಿ ಪಾಪು ಒಟ್ಟಿಗೆ ಒಂದಷ್ಟು ಫೋಟೋನ ಕೂಡ ತೊಗೊಂಡೆ. ದೇವಸ್ಥಾನದ ಮುಂದೆನೂ ಒಂದಷ್ಟು ಫೋಟೋನ ತಗೊಂಡು ಅದಾದಮೇಲೆ ಮನೆಗೆ ಬಂದ್ವಿ. ನಾವು ಮನೆಗೆ ಬರೋ ಅಷ್ಟೊತ್ತಿಗೆ ನನ್ನ ತಮ್ಮಂದಿರಿಬ್ಬರು ಬಂದಿದ್ದರು, ಅಭಿ ಹಾಗೆಯೇ ಮಂಜು ಇಬ್ಬರೂ. ನನಗೆ ನೋಡಿ ಫುಲ್ ಸರ್ಪ್ರೈಸ್ ಅಂತ ಅನ್ನಿಸ್ತು. ಫಸ್ಟ್ ಸರ್ಪ್ರೈಸ್ ಇದು ಅಂತಲೇ ಹೇಳ್ಬೋದು. ತುಂಬಾ ಖುಷಿಯಾಯಿತು ಅವರಿಬ್ಬರು ಬಂದಿದ್ದು. ಸೊ ಇವಾಗ ಇಬ್ಬರು ಕೂತ್ಕೊಂಡು ಟಿ ವಿನ ನೋಡ್ತಾ ಇದ್ದಾರೆ. ನಾನು ಅವರೊಟ್ಟಿಗೆ ಮಾತಾಡಿಕೊಂಡು ಹೀಗೆ ಎಷ್ಟೊತ್ತಿಗೆ ಬಂದ್ರಿ ಏನು ಅಂತೆಲ್ಲ ಕೇಳಿಕೊಂಡು ಆಮೇಲೆ ಏನಾದರೂ ಇವಾಗ ಬಂದಿರೋರಿಗೆ ಮಾಡಿಕೊಡ್ಬೇಕಲ್ವಾ. ಸೊ ನಾನು ಅಂದ್ಕೊಂಡೆ ಐಸ್ ಕ್ರೀಮ್ ಇತ್ತು ಹೇಗಿದ್ರು ಮನೆಯಲ್ಲಿ, ಅದನ್ನೇ ಕೊಡೋಣ ಅಂತ ಅಂದ್ಬಿಟ್ಟು ಅದನ್ನೇ ತಂದುಕೊಟ್ಟೆ. ಅದಾದಮೇಲೆ ನಾನು ಒಂದು ಸ್ವಲ್ಪ ಹೊತ್ತು ಒಂದು 10-15 ನಿಮಿಷ ಕೂತ್ಕೊಂಡಿದ್ದು. ಆಮೇಲೆ ಡ್ರೆಸ್ ಚೇಂಜ್ ಮಾಡಿ ಆಮೇಲೆ ನಾನು ಅಡುಗೆ ಕೆಲಸಗಳನ್ನ ಮಾಡಿಕೊಂಡೆ. ಸೊ ಈ ರೀತಿಯಾಗಿ ಇತ್ತು. ಒಂಥರ ತುಂಬ ಖುಷಿಯಾಯಿತು ಅವರಿಬ್ಬರು ಕೂಡ ಬಂದಿದ್ದು ಸರ್ಪ್ರೈಸಿಂಗಾಗಿ. ಅದರಲ್ಲೂ ಅಭಿ ಇವಾಗ ಒಂದು ಸ್ವಲ್ಪ ಬ್ಯುಸಿ ಇರೋದ್ರಿಂದ ಅವನು ಬಿಡುವು ಮಾಡಿಕೊಂಡು ಪಾಪು ನೋಡೋದಕ್ಕೆ ಅಂತ ಬಂದಿದ್ದು ತುಂಬ ಖುಷಿಯಾಯಿತು. ಸೊ ಈಗ ಹೇಗಿದ್ದರೂ ಬಿಸಿಲಲ್ಲಿ ಬಂದಿದ್ವಲ್ಲ, ನನಗೂ ಕೂಡ ತುಂಬ ಸಾಕಾದಂಗೆ ಆಗೋಗ್ಬಿಟ್ಟಿತ್ತು. ಹಾಗಾಗಿ ಒಂದು 15-20 ನಿಮಿಷ ಕೂತ್ಕೊಂಡು ಅವರೊಟ್ಟಿಗೆ ಮಾತಾಡಿ ಅದಾದಮೇಲೆ ನಾನು ಕೂಡ ಡ್ರೆಸ್ ಚೇಂಜ್ ಮಾಡಿ ಅಡುಗೆ ಮಾಡೋದಕ್ಕೆ ಅಂತ ಹೋದೆ. ಫಾಸ್ಟೆಸ್ಟ್ ಡೆಲಿವರಿ ಬೇಗ ಆಗುತ್ತೆ. ಬೇಗ ಬೇಕು ಯಾವ ಥರ ಇರೋದು ಕಂಡಿಡಿಯೋಕೆ ಆಯ್ತಲ್ಲ. ಕಂಡಿಡಿಯೋಕೆ ಆಯ್ತಲ್ವಾ? ಮೀಸೆ ಬಂದ್ಬಿಟ್ಟಿದ್ರೆ ಜೀವನ ಥರ ಕಂಡಿರೋಳು. ಫೋಟೋಸಲ್ಲಂತೂ ಸೇಮ್ ಜೀವನ ಥರನೇ ಕಾಣಿಸ್ತಾರೆ. ಕಳಿಸಿದ್ಯಲ್ಲವ ಅಂದಳು
ಪವನ್ ಥರನೇ ಮಿಕ್ಸು. ಮಿಕ್ಸ್ ಇಲ್ಲ ಕಣ, ಇವ್ರ ಥರ ಜೀವಂತ. ಇಷ್ಟು ಬಿನ್ ಹಾಕೊಂಡ ಇವನು ಅವಾಗಿಂದ ತಿಳ್ಕೊಂತಾನೆ. ಎಲ್ಲೋಗಿದ್ದೆ ನೀನು ಇವತ್ತು? ಜೇಜೆಗೆ ಹೋಗಿದ್ದೆ. ಇವತ್ತು ಫಸ್ಟ್ ಆಫ್ ಆಲ್ ಸಂಡೇ, ಅದರಲ್ಲೂ ಕೂಡ ಶಿವರಾತ್ರಿ ಹಬ್ಬ. ನಾನ್ ವೆಜ್ ಮಾಡೋ ಹಾಗಿಲ್ಲ. ಸಂಡೇ ಅಂದರೆ ಯೂಶ್ವಲಾಗಿ ನಾನ್ ವೆಜ್ ಅನ್ನೋ ಕಡೆನೇ ಮನಸ್ಸು ಹೋಗ್ತಾ ಇರುತ್ತೆ. ಬಟ್ ಇವತ್ತು ಹಬ್ಬ ಇರೋದ್ರಿಂದ ನಾನ್ ವೆಜ್ ಏನೂ ಮಾಡೋದು ಬೇಡ, ವೆಜ್ಜಲ್ಲೇ ಏನಾದರೂ ಮಾಡೋಣ ಸಾಂಬಾರು ಅಂತ ಅಂದ್ಬಿಟ್ಟು ತರಕಾರಿ ಸಾಂಬಾರನ್ನ ಮಾಡಿದ್ದೆ. ಇನ್ನು ಸ್ವೀಟಿಗೆ ಅಂತ ನಾನು ಫಸ್ಟೇ ಹೇಳ್ದಾಗೆ ಇವತ್ತು ಹಬ್ಬ ಇರೋದ್ರಿಂದ ಪಾಯಸ ಅದೆಲ್ಲ ಬೇಡ. ಹೇಗಿದ್ದರೂ ಇಬ್ಬರು ಕೂಡ ಬಂದಿದ್ದಾರೆ ಅಲ್ವಾ, ಅಭಿ ಮತ್ತು ಮಂಜು ಇಬ್ಬರೂ. ಸೊ ಹಾಗಾಗಿ ಕ್ಯಾರೆಟ್ ಹಲ್ವಾ ಮಾಡಿಬಿಡೋಣ, ಅವ್ರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಕ್ಯಾರೆಟ್ ಹಲ್ವಾನ ಮಾಡ್ತೀನಿ ಅಂತ ಹೋದೆ. ಇನ್ನು ಪಾಪುನೂ ಕೂಡ ಅವಾಗ ತಾನೇ ಎದ್ದಿದ್ಲು, ಇಬ್ಬರು ಕೂಡ ಆಟ ಆಡಿಸ್ತಾ ಇದ್ದಾರೆ ಇವಾಗ ಪಾಪುನ ಎತ್ಕೊಂಡು. ನಾನು ಕೂಡ ನಿಮ್ಮ ಜೊತೆ ಕ್ಯಾರೆಟ್ ಹಲ್ವಾ ನಾನು ಯಾವ ರೀತಿ ಮಾಡ್ತೀನಿ ಅಂತ ರೆಸಿಪಿನ ಶೂಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ರೆಸಿಪಿನ ಶೂಟ್ ಮಾಡೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದವಳು ಕರೆಕ್ಟಾಗಿ ಅದನ್ನು ಎಂಡ್ ಮಾಡೋದಕ್ಕಾಗಲಿಲ್ಲ. ಫಸ್ಟಿಗೆ ನಾನಿಲ್ಲಿ ಒಂದು ಪ್ಯಾನಿಗೆ ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಂಡು ಗೋಡಂಬಿ, ದ್ರಾಕ್ಷಿ ಹಾಗೆಯೇ ಬಾದಾಮಿನ ಹುರ್ಕೊಳ್ತಾ ಇದ್ದೀನಿ. ಬಾದಾಮಿನ ನಾನಿಲ್ಲಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ನನಗೆ ಗೋಡಂಬಿ ಸಣ್ಣ ಸಣ್ಣದಾಗಿ ಈ ಥರ ಪೀಸ್ ಥರ ಇದ್ದರೆ ಇಷ್ಟ ಆಗುತ್ತೆ. ತುಂಬ ದೊಡ್ಡದಾಗಿದ್ದರೆ ಅಷ್ಟು ಚೆನ್ನಾಗಿರಲ್ಲ ತಿನ್ನೋದಕ್ಕೆ. ಸೊ ಈ ರೀತಿಯಾಗಿ ಕ್ರಂಚಿ ಆಗಿದ್ರೆ ಎಲ್ಲ ಮಧ್ಯದಲ್ಲಿ ಕ್ಯಾರೆಟ್ ಹಲ್ವಾನಲ್ಲಿ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಎಲ್ಲನೂ ಫ್ರೈ ಮಾಡಿ ಎತ್ತಿಟ್ಕೊಂಡೆ. ಇದಾದಮೇಲೆ ನಾನು ಅದೇ ಸೇಮ್ ಪ್ಯಾನಿಗೆ ಏನು ತುರಿದಿಟ್ಕೊಂಡಿದ್ದೆ ಕ್ಯಾರೆಟ್ನ ಹಾಕ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟ್ ನಾನಿಲ್ಲಿ 1 kg ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ. ಸೊ ಎಲ್ಲನೂ ಕೂಡ ಹಾಕ್ಕೊಂಡು ಇವಾಗ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಅಡುಗೆ ಮನೆಯಲ್ಲಿ ಅಡುಗೆ ಮಾಡಿಕೊಂಡು ಕ್ಯಾರೆಟ್ ಹಲ್ವಾ ಮಾಡ್ತಾಯಿದ್ದೆ, ವಿಡಿಯೋ ಶೂಟ್ ಮಾಡ್ಕೊತಾ ಇದ್ದೆ. ಅಷ್ಟೊತ್ತಿಗೆ ಉಷಾಕ ಶಿವಮಾಮ ಇಬ್ಬರು ಕೂಡ ಬಂದರು. ಸೊ ಫಂಕ್ಷನ್ ಮುಗಿಸ್ಕೊಂಡು ಡೈರೆಕ್ಟಾಗಿ ಮನೆಗೇ ಬಂದರು ಪಾಪು ನೋಡೋದಕ್ಕೆ ಅಂತ ಅಂದ್ಬಿಟ್ಟು. ತುಂಬಾ ಖುಷಿ ಆಯಿತು ಅವ್ರು ಬಂದಿದ್ದು. ಸೊ ಈಗ ಪಾಪುನ ಎತ್ಕೊಂಡು ಮಾತಾಡಿಸ್ತಾ ಇದ್ದಾರೆ. ಗಾಡಿ ಕಾರಲ್ಲೇ ಬಂದ್ರು ಅಲ್ಲಿ ಅಮ್ಮ ಇತ್ತಲ್ಲ ಟೂ ವೀಲರ್ ಆಯ್ತು ಈಗ ಬಂದ್ವಿ. ನಾನು ಊರ್ ಹೋಗ್ಬೇಕು ಪಾಪು ನೋಡೋಣ ಒಂದು 10 ನಿಮಿಷ ನಾವು ಮಾರಮ್ಮ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಇವತ್ತು
ಬಂದು ನಾನು ಬರ್ತೀನಿ ಅಂತ ಮಂಜು ಆಂಟಿ ಕೊಟ್ಟಿದ್ದಲ್ವಾ ಇದು? ಮಂಜು ಆಂಟಿ ಬೆಳಗ್ಗೆ ಬಂದಿದ್ರು, ಹಾಕು ಪರವಾಗಿಲ್ಲ ಲೂಸ್ ಇದ್ರು ಅಂತ ಅಂದ್ರು. ಆಮೇಲೆ ಆಗ್ತಾ ಅದು ಚಡ್ಡಿ ನೋಡ ಪ್ಯಾಂಟ್ ಆಗೋಗಿದೆ. ಸರಿ ಬಿಡು ಚಡ್ಡಿ ಬೇಡ ಫ್ರಾಕ್ ಹಾಕೋಣ ಅಂದ್ಬಿಟ್ಟು ಫ್ರಾಕ್ ಆಗ್ತಾ ಲೂಸ್ ಲೂಸ್ ತಕ್ಕೋ ಹಿಂಗೆ ಇಬ್ರು ಮಿಕ್ಸ್. ನೋಡು ನೀವೇ ನಿಂದು ಹಾಕಿದ್ದೀನಿ ಬೇಜಾರ್ ಪಟ್ಕೋಬಾರ್ದು ನೀವು ಅಂತ. ಫೋಟೋದಲ್ಲಿ ಮಾತ್ರ ನೀವೇ ಕಾಣಿಸೋದು. ಏ ಫೋಟೋ ಫೇಸಲ್ಲಿ ಅವ್ರ ಮಕ್ಕಳೇ ಕಾಣಿಸುತ್ತೆ. ಸ್ವಲ್ಪ ಮಿಕ್ಸ್ ಬರ್ತಾರೆ ನಿಮ್ಮ ಥರನೂ ಅವ್ರ ಥರ ಇಬ್ರು ಥರನೂ ಬರ್ತಾರೆ. ಉಷಾಕ ಶಿವಮಮ್ಮ ಇಬ್ಬರು ಕೂಡ ಬಂದಿದ್ದರು. ಪಾಪನ ಎತ್ಕೊಂಡು ಹೀಗೆ ಮಾತಾಡಿಸ್ತಾ ಇದ್ರು ಉಷಾಕ. ಪಾಪು ಅಂತೂ ಫುಲ್ ನಿದ್ದೆ ಹೋಗ್ಬಿಟ್ಟಿದ್ಲು. ಅವಳು ಸಿರಿ ಮಲ್ಕೊಂಡು ಒಂದು 10 ನಿಮಿಷ ಆಗಿತ್ತು ಅಷ್ಟೇ, ಫುಲ್ ಗಾಢವಾಗಿ ನಿದ್ದೆ ಹೋಗ್ಬಿಟ್ಟಿದ್ಲು. ಸರಿ ಇನ್ನೇನು ಅವಳು ಎದ್ದಾಗ್ಲೇ ನೀವು ನೋಡಬೇಕು, ಇನ್ನು ಇವಾಗ ಅವಳಂತೂ ಎದ್ದವಳಲ್ಲ, ಸೊ ಅವಳು ಎದ್ದೇಳೋವರೆಗೂ ನೀವೇ ವೆಯ್ಟ್ ಮಾಡಿ ಅಂತ ಹೇಳ್ತಿದ್ದೆ. ಇನ್ನು ಪಾಪು ನೋಡೋದಕ್ಕೆ ಯಾರ ಥರ ಇದ್ದಾಳೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾಯಿದ್ರು. ಪಾಪು ಇವಾಗ ನೋಡೋದಕ್ಕೆ ಇಬ್ಬರು ಥರನೂ ಕಾಣಿಸ್ತಾಳೆ. ಫಸ್ಟು ಬರೀ ಜೀವನ್ ಥರ ಅಷ್ಟೇ ಕಾಣಿಸ್ತಾ ಇದ್ಲು, ಬಟ್ ಇವಾಗ ಇಬ್ಬರು ಥರನೂ ಕಾಣಿಸ್ತಾಳೆ ಅಂತ ಉಷಾಕ ಹೇಳ್ತಿದ್ರು. ಹಾಗೆಯೇ ಅಭಿ ಕೂಡ ಹಾಗೆ ಹೇಳ್ತಿದ್ದ. ಫೋಟೋನಲ್ಲಿ ನೋಡೋದಕ್ಕೆ ಸೇಮ್ ಜೀವನಣ್ಣ ಥರನೇ ಕಾಣಿಸ್ತಾರೆ, ಆದರೆ ಇವಾಗ ಡೈರೆಕ್ಟಾಗಿ ನೋಡೋದಕ್ಕೆ ಇಬ್ಬರು ಥರನೂ ಕಾಣಿಸ್ತಾರೆ ಅಂತ. ಸೊ ಈ ರೀತಿ. ಇನ್ನು ಶಿಶಿರ್ ಬಂದರೆ ಅಂತೂ ಅಪ್ಪುಗೆ ಒಂಥರ ಹಬ್ಬ ಅಂತಲೇ ಹೇಳ್ಬೋದು. ಶಿಶಿರ್ ಅಂದರೆ ಅದು ಏನೋ ಗೊತ್ತಿಲ್ಲ, ಅಪ್ಪುಗೆ ಅಷ್ಟು ಇಷ್ಟ. ಶಿಶಿರ್ ಏನಾದರೂ ನಮ್ಮ ಮನೆಗೆ ಬಂದರೆ ಅವರು ಮನೆಗೆ ವಾಪಸ್ ಹೋಗೋವಾಗಂತೂ ಫುಲ್ ಅಳ್ತಿರ್ತಾನೆ, ಅಷ್ಟು ಇಷ್ಟ ಶಿಶಿರ್ ಅಂತ ಅಂದರೆ ಅಪ್ಪುಗೆ. ಮಾಮ ನೋಡ್ರಿ ಹೆಂಗೆ ವಿಡಿಯೋ ಮಾಡ್ತೈತೆ. ಹಾಂ ಅಲ್ಲ ಹಿಂಗೂ ವಿಡಿಯೋ ಮಾಡ್ತಾರ ಅಂತ ನಮ್ಮನೇಲಿ ಆ್ಯಂಗಲ್ ವಿಡಿಯೋ ಮಾಡ್ತಾರೆ. ಮಕ್ಕಳ ತೊಳ್ಕೊಂಡು ಸೆಕೆಂಡ್ ಹೊಡ್ಕೊಂಡು ನೀವು ಮನೆಗೆ ವಾಪಸ್ ಬರೋದಿಲ್ಲ ಆ ಬ್ಯಾಗ್ಗಳೆಲ್ಲ ಅಲ್ಲಿ 4 ಮೆಂಬರ್ಸ್ ಇಲ್ಲಿಗೆ ಬಂದು ಇಲ್ಲಿಂದ ರೆಡಿ ಆಗ್ಬಿಟ್ಟು ಮತ್ತೆ ಈ ಬ್ಯಾಗ್ ನಮ್ಮ ಮನೆಗೆ ಗೆಸ್ಟ್ ಮೇಲೆ ಗೆಸ್ಟು ಇಲ್ಲಿ ನಮ್ಮ ಮನೇಲಿ ಫೀಲಿಂಗ್ ಮಾಡ್ಕೊಂಡ್ಬಿಟ್ಟೆ ಗೊತ್ತಾ, ಫೀಲಿಂಗ್ ಮಾಡ್ಕೊಂಡಿದ್ದು. ಕಾಫಿನೂ ಕೊಟ್ಟಿಲ್ಲ, ತಿಂಡಿನೂ ಕೊಟ್ಟಿಲ್ಲ, ಹಂಗಲ್ಲ. ಕರಿ ಕೆಂಬರ ಅದೇ ತರ ಅವಿಗೆ ಕೆಂಪು ಕಮ್ಮಿ ಯಾಕ್ರ ನಾವು ಬಾಡಿ ಚಾರ್ ಬಾರಮ್ಮ ನಾಲ್ಕು ಗುಡಿ ಅವಾಗಲೇ ನೋಡ್ಬೇಕಿತ್ತಲ್ಲ. ಬರಲ್ಲ ಬಿಡಪ್ಪ. ಅಪ್ಪಾಜಿ ಅಕ್ಕ ನಾನು ಮಾಡಿಸಿದ್ರೆ ಸೈಲೆಂಟಾಗಿ ಮಾಡಿಸ್ಕೊಂತಾಳೆ. ಒಂಚೂರಾದ್ರೂ ಹತ್ಲಾಡ್ತಿರೋದು ನಮ್ಮ ಅಪ್ಪ ಕರ್ಕೊಂಡೋಗಿ ಕರ್ಕೊಂಬರ ತನಕ ರೆಸಾರ್ಟ್ ಎಷ್ಟು ಜಾಗ ಇದೆ ಒಂದು ಕಂಡುಗ ಫೋಟೋ ತೆಗೆಸ್ಕೊಂಡು ಹೆಂಗೆ ನಾವು ಯಾವ ಕಲ್ಲು ಬಿಟ್ಟಿಲ್ಲ ಬಂದು ಹಿಂಗ್ ನೋಡೋಕೆ ಮಾಡೋರೆ ಫೋಟೋ ತಗೊಳ್ಳಿಲ್ಲ ನೀವು. ನಾನ್ ತಪ್ಪಿಸ್ಕೊಂಡು ಅದಕ್ಕೂ ಆಮೇಲೆ ಗಿಡ ಹುಡಿಕೊಂಡು
ನನಗಂತೂ ಇವತ್ತು ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಅಂತಲೇ ಹೇಳ್ಬೋದು. ಆ್ಯಕ್ಚುಲಾಗಿ ಉಷಾಕ ಶಿವಮಮ್ಮ ಇಬ್ಬರು ಬರ್ತಾರೆ ಅನ್ನೋದು ನನಗೆ ಗೊತ್ತೇ ಇಲ್ಲ. ಹಾಗೇನೇ ನಮ್ಮ ಚಿಕ್ಕಮ್ಮ ರೆಡಿ ಆಗಿಬಿಟ್ಟು ಅವ್ರು ಹೊರಟೋರು. ವಾಪಸ್ ಬರ್ತಾರೆ ಅಂತಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಯಾಕಂತಂದರೆ ಅವ್ರು ಹೇಳಿದರು ಆಗಿಂದ ಹಂಗೆ ನಾನು ಹೊರಟು ಬಿಡ್ತೀನಿ ಅಂತ. ಸೊ ಹಾಗಾಗಿ ನಾನು ಬರಲ್ಲ ಅಂತ ಅಂದ್ಕೊಂಡಿದ್ದೆ. ನೋಡಿದ್ರೆ ನಮ್ಮ ಚಿಕ್ಕಮ್ಮನೂ ಕೂಡ ಬಂದರು, ಉಷಾಕ ಶಿವಮಮ್ಮನೂ ಬಂದರು, ನಮ್ಮ ಅಮ್ಮನೂ ಕೂಡ ಬಂದರು, ನನ್ನ ತಮ್ಮನೂ ಬಂದ. ಎಲ್ಲರೂ ಒಂಥರ ಮನೆಯಲ್ಲಿ ಇದ್ದಿದ್ದಕ್ಕೊಂಥರ ಚೆನ್ನಾಗಿ ಅನ್ನಿಸ್ತು. ನನಗಂತೂ ನಮ್ಮ ಮನೆಯಲ್ಲಿ ಈ ರೀತಿಯಾಗಿ ಎಲ್ಲರೂ ಇದ್ದರೆ ಅಲ್ಲ ನಂಗೆ ತುಂಬ ಖುಷಿಯಾಗುತ್ತೆ. ಸೊ ನಾನು ತುಂಬ ಇಷ್ಟಪಡ್ತೀನಿ ಆ್ಯಕ್ಚುಲಾಗಿ ನಮ್ಮ ಮನೆಗೆ ಎಲ್ಲರೂ ಬರೋದನ್ನು. ಉಷಾಕ ಶಿವಮಮ್ಮ ಇಬ್ಬರೂ ಕೂಡ ಸಿರಿ ನೋಡೋದಕ್ಕೆ ಹಾಸ್ಪಿಟಲ್ಗೆ ಬಂದಿದ್ದರು. ಅದಾದಮೇಲೆ ನಮ್ಮ ಮನೆಗೆ ಪಾಪು ಹುಟ್ಟಿದ ಒಂದು ವಾರಕ್ಕೆ ಬಂದಿದ್ದರು. ಅದಾದಮೇಲೆ ಬರ್ತಾ ಇರೋದೇ ಇವಾಗ. ಅದಕ್ಕೆ ಉಷಾಕ ಹೇಳ್ತಿದ್ರು ಅವಾಗ ನೋಡೋದಕ್ಕೂ ಪಾಪುನ ಇವಾಗ ನೋಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ, ತುಂಬ ಚೇಂಜ್ ಆಗಿದ್ದಾಳೆ, ಚೆನ್ನಾಗಿ ಕೂಡ ಆಗಿದ್ದಾಳೆ ಅಂತೆಲ್ಲ ಹೇಳ್ತಿದ್ರು. ಇನ್ನು ಪಾಪುನ ಎತ್ಕೊಂಡು ಮುದ್ದು ಮಾಡ್ತಾ ಇದ್ದಾರೆ. ಇವಾಗ ಹೆಂಗೆ ಅಂತ ಅಂದರೆ ಸಿರಿ ಇಲ್ಲ ಇವರು ಎತ್ಕೋಬೇಕು ಅವರು ಎತ್ಕೋಬೇಕು, ಎಲ್ಲರ ಹತ್ರನೂ ಇರಬೇಕು ಅನ್ನೋದು ಎಲ್ಲರೂ ಇಷ್ಟಪಡ್ತಾರೆ. ಸೊ ನನಗೂ ತುಂಬ ಖುಷಿ ಆಯಿತು ಎಲ್ಲರೂ ಬಂದಿದ್ದು. ಇನ್ನು ನಾನು ಕೂಡ ಕ್ಯಾರೆಟ್ ಹಲ್ವಾ ಮಾಡ್ತಾಯಿದ್ದೆ. ಸರಿ ಇನ್ನು ಕ್ಯಾರೆಟ್ ಹಲ್ವಾ ಹುರಿದಾಗ ಅಲ್ವಾ ಒಂದು ಸ್ವಲ್ಪ ಲೋ ಫ್ಲೇಮಲ್ಲಿ ಅದನ್ನ ಕುಕ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಅರ್ಧ ಹೋಗಿ ಅಡುಗೆ ಮನೆಯಲ್ಲಿ ಕ್ಯಾರೆಟ್ ಹಲ್ವಾ ಮಾಡೋದು, ಬಂದು ಇಲ್ಲಿ ಕೂತ್ಕೊಂಡು ಎಲ್ಲರ ಹತ್ರನೂ ಮಾತಾಡೋದು. ಸೊ ಈ ರೀತಿಯಾಗಿ ನಾನು ಮಾಡ್ತಿದ್ದೆ. ಇನ್ನು ಸಾಂಬಾರು ಬಂದುಬಿಟ್ಟು ನಾನು ತರಕಾರಿ ಸಾಂಬಾರು ಮಾಡ್ತಿದ್ದೀನಿ ಅಂತ ಆವಾಗಲೇ ಹೇಳಿದೆ. ಇನ್ನು ಎಲ್ಲರೂ ಅಲ್ಲಿಂದನೇ ಊಟ ಮಾಡಿಕೊಂಡು ಬಂದಿದ್ದರು. ಅಭಿ ಹಾಗೆಯೇ ಮಂಜು, ನನಗೆ ಮತ್ತು ಜೀವನ್ ಮತ್ತು ಅಪ್ಪು 5 ಜನಕ್ಕೋಸ್ಕರ ಅಡುಗೆ ಮಾಡಿದ್ದಾಯಿತು ಅಂತಲೇ ಹೇಳ್ಬೋದು. ಎಲ್ಲರೂ ಕೂಡ ನಾವು ಅಲ್ಲೇ ಊಟ ಮಾಡ್ಕೊಂಬಂದಿದ್ದೀವಿ ಅಂತ ಹೇಳ್ತಿದ್ರು. ಸೊ ಈ ರೀತಿ ಇನ್ನು ನಮ್ಮ ಚಿಕ್ಕಮ್ಮ ಇವಾಗ ಡ್ರೆಸ್ ಚೇಂಜ್ ಮಾಡ್ಕೊಂಬರ್ತೀನಿ ಅಂತ ಮೇಲ್ಗಡೆ ಹೋದರು. ಅಷ್ಟೊತ್ತಿಗೆ ಪಾಪುನೂ ಕೂಡ ಎದ್ಲು. ಇವಾಗ ಎತ್ಕೊಂಡು ಉಷಾಕ ಮಾತಾಡಿಸ್ತಾ ಇದ್ದಾರೆ. ಅವಳೊಂಥರ ಹೆಂಗೆ ಅಂದರೆ ಫುಲ್ ನಿದ್ದೆ ಮಂಪ್ರಲ್ಲಿ ಇರ್ತಾಳೆ. ನೈಟ್ ಟೈಮ್ ಅಲ್ವಾ ಫುಲ್ ಆ್ಯಕ್ಟಿವಾಗಿ ಆಟ ಆಡ್ತಿರ್ತಾಳೆ. ಅದೇ ಬೆಳಗ್ಗೆ ಹೊತ್ತು ಈ ಥರ ಫುಲ್ ನಿದ್ದೆ ಮಾಡ್ತಿರ್ತಾಳೆ. ಸೊ ಈ ರೀತಿಯಾಗಿ ಇನ್ನು ಈ ಕಡೆ ಎಲ್ಲರೂ ಟಿ ವಿ ಸೌಂಡ್ ಜಾಸ್ತಿ ಕೊಟ್ಕೊಂಡು ಟಿ ವಿ ನೋಡ್ತಾಯಿದ್ರು. ನಾನು ಅದಕ್ಕಾಗಿ ಎಷ್ಟಾಗುತ್ತೋ ಅಷ್ಟು ರಾ ವಿಡಿಯೋನ ಶೇರ್ ಮಾಡಿದೆ. ಇನ್ನು ಮಿಕ್ಕಿದ ಕಡೆ ಎಲ್ಲ ವಾಯ್ಸ್ ಓವರ್ ಕೊಡೋಣ ಅಂತ ವಾಯ್ಸ್ ಓವರೇ ಕೊಡ್ತಾಯಿದ್ದೀನಿ. ಕ್ಯಾರೆಟ್ ಹಲ್ವಾನ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಆಲ್ಮೋಸ್ಟ್ ಅಲ್ಲೇ ಚೆನ್ನಾಗಿ ಕುಕ್ ಆಗಿಬಿಟ್ಟಿರುತ್ತೆ. ಅದಾದಮೇಲೆ ಒಂದು ಸ್ವಲ್ಪ ಹಾಲನ್ನ ಹಾಕ್ಕೊಂಡು ಚೆನ್ನಾಗಿ ಅದರಲ್ಲಿ ಕುದಿಸ್ಕೊಳ್ಬೇಕು. ಅದು ಕೂಡ ಚೆನ್ನಾಗಿ ಎಲ್ಲ ಹಿಂಗಿತ್ತು. ಹಾಗಾಗಿ ಫೈನಲಾಗಿ ಇವಾಗ ಸಕ್ಕರೆನ ಹಾಕ್ಬಿಟ್ಟು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಲೋ ಫ್ಲೇಮ್ನಲ್ಲಿ ಇಟ್ಟಿದ್ದೀನಿ ಕುಕ್ ಆಗೋದಕ್ಕೆ. ಇನ್ನು ಈ ಕಡೆ ನಾನು ಸಾಂಬಾರು ಒಗ್ಗರಣೆ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟ್ ಕ್ಯಾರೆಟ್ ಹಲ್ವಾ ಮಾಡೋ ಅಷ್ಟೊತ್ತಿಗೆ ಅಲ್ವಾ ಅರ್ಧ ಮುಕ್ಕಾಲು ಗಂಟೆನೇ ಆಗೋಯಿತು. ನಾನು ಬೇಗನೆ ಆಗುತ್ತೆ ಅಂತ ಅಂದ್ಕೊಂಡೆ. ಬಟ್ ಆಲ್ಮೋಸ್ಟ್ ಒಂದು 45 ಮಿನಿಟ್ಸೇ ಆಗೋಯಿತು. ಒಂದು ಸೈಡ್ ಅನ್ನನ ಕೂಡ ಇಟ್ಟಿದ್ದೆ, ಅನ್ನ ಕೂಡ ರೆಡಿಯಾಗಿತ್ತು. ಇನ್ನು ಸಾಂಬಾರಿಗೆ ಬೇಳೆ ಹಾಗೆ ತರಕಾರಿ ಎಲ್ಲನೂ ಕೂಡ ಬೇಯಿಸ್ಕೊಂಡಿದ್ದೆ. ಇವಾಗ ಒಗ್ಗರಣೆ ಮಾಡಿಬಿಟ್ರೆ ಇನ್ನು ಸಾಂಬಾರು ಕೂಡ ರೆಡಿ ಆಗುತ್ತೆ. ಅದಾದಮೇಲೆ ಊಟ ಹಾಕ್ಕೊಂಡು ಕೊಡ್ಬೋದು ಅಂತ ಅಂದ್ಕೊಂಡೆ. ಇವತ್ತು ದೇವಸ್ಥಾನಕ್ಕೆ ಹೋಗಿದ್ದೆ ಲೇಟು. ಅಲ್ಲಿಂದ ಬಂದಾಗ ಕೂಡ ಲೇಟೇ ಆಗೋಗ್ಬಿಟ್ಟಿತ್ತು. ಇನ್ನೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು. ಅದಾದಮೇಲೆ ಅಭಿ ಮತ್ತು ಮಂಜು ಜೊತೆ ಮಾತಾಡಿಕೊಂಡು ಆಮೇಲೆ ನಾನು ಅಡುಗೆ ಮಾಡೋದಕ್ಕೆ ಬಂದಿದ್ದು. ಇನ್ನು ಅಡುಗೆ ಮಾಡೋದಕ್ಕೆ ಬಂದಾಗ ಅಲ್ವಾ ಎಲ್ಲರೂ ಬಂದರು. ಈ ಕಡೆ ನಾನು ಅಲ್ಲಿ ಹೋಗಿ ಮಾತಾಡಲೂಬೇಕು ಅಂತ ಆಸೆ, ಈ ಕಡೆ ಅಡುಗೆನೂ ಕೂಡ ಮಾಡಬೇಕು. ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಅಡುಗೆ ಮಾಡ್ಕೊಂಡಿದ್ದಾಯಿತು ನಾನು. ಸೊ ಈಗ ಎಲ್ಲ ರೆಡಿಯಾಗಿದೆ. ಸಾಂಬಾರು ಕೂಡ ಕುದ್ರೆ ಇವಾಗ ಅನ್ನ ಎಲ್ಲ ಹಾಕ್ಬಿಟ್ಟು ಕೊಡ್ಬೋದು. ಆಮೇಲೆ ಊಟ ಮಾಡಿಬಿಟ್ಟು ಆರಾಮಾಗಿ ಕೂತ್ಕೊಂಡು ಮಾತಾಡ್ಬೋದು ಅಂತ ಅಂದ್ಕೊಂಡೆ. ಈಗ ಕ್ಯಾರೆಟ್ ಹಲ್ವಾ ಕೂಡ ರೆಡಿಯಾಗಿತ್ತು. ಅದನ್ನು ಒಂದು ಸೈಡಲ್ಲಿ ತೆಗೆದಿಟ್ಬಿಟ್ಟು ಈ ಕಡೆ ಸಾಂಬಾರು ಒಗ್ಗರಣೆ ಏನು ಹಾಕಿಕ್ಕಿದ್ದೆ ಅದು ಒಂದು ಸ್ವಲ್ಪ ಕುದ್ದಿದ್ರೆ ಊಟ ರೆಡಿ ಆಗುತ್ತೆ. ಹಾಗಾಗಿ ಬನ್ನಿ ಎಲ್ಲರೂ ಕೈ ತೊಳ್ಕೊಳ್ಳಿ, ಊಟ ಹಾಕ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಿದ್ದೆ. ಇನ್ನೆಲ್ಲರೂ ಊಟ ನಾವು ಅಲ್ಲಿಂದನೇ ಮಾಡ್ಕೊಂಬಂದಿದ್ದೀವಿ, ಏನು ಬೇಡ ಅಂತೆಲ್ಲ ಹೇಳಿದ್ರು. ಹಾಗಾಗಿ ಅಭಿ ಹಾಗೆಯೇ ಮಂಜು ಇಬ್ರಿಗೂ ಕೂಡ ಊಟನ ಹಾಕ್ಕೊಟ್ಟೆ. ಇನ್ನು ನನಗೂ ಹೊಟ್ಟೆ ಹಸಿತಾ ಇತ್ತು. ನನ್ನ ಮಗಳು ಹೇಗಿದ್ರು ನಾನು ಊಟ ಮಾಡೋ ಟೈಮ್ಗೆ ಕರೆಕ್ಟಾಗಿ ಅಳ್ತಾಳೆ ಅನ್ನೋದು ಕೂಡ ಗೊತ್ತಿತ್ತು. ಅದೇ ಟೈಮ್ಗೆ ಕೂಡ ಅವಳು ಎದ್ಲು. ಅವಳನ್ನ ಕರ್ಕೊಂಡು ಮೇಲ್ಗಡೆ ಹೋಗಿ ಫೀಡಿಂಗ್ ಮಾಡಿಸ್ಕೊಂಡು ಬಂದೆ. ಇನ್ನು ಇಲ್ಲೆಲ್ಲರೂ ಕೂತ್ಕೊಂಡು ಇವಾಗ ಮಾತಾಡ್ತಾ ಇದ್ದಾರೆ.
ರಿಟರ್ನ್ ಗಿಫ್ಟ್ ಏನು ಕೊಟ್ಟಿದ್ರು ಅಲ್ವಾ, ಅದನ್ನು ನಮ್ಮ ಚಿಕ್ಕಮ್ಮ ನಮ್ಮ ಅಜ್ಜಿಗೆ ಏನು ಕೊಟ್ಟಿದ್ರು ಅದನ್ನು ಅವ್ರು ತೊಗೊಂಡ್ರಂತೆ. ನಾನು ಹೇಗಿದ್ರು ಫಂಕ್ಷನಿಗೆ ಹೋಗಿರಲಿಲ್ವಲ್ಲ, ನಮ್ಮ ಚಿಕ್ಕಮ್ಮಂಗೆ ಏನು ರಿಟರ್ನ್ ಗಿಫ್ಟ್ ಕೊಟ್ಟಿದ್ರು ಅದನ್ನು ನನಗೆ ಕೊಟ್ಟರು. ನಾನು ಪಾಪುನ ಫೀಡಿಂಗ್ ಮಾಡಿಸ್ಬಿಟ್ಟು ಕೆಳಗಡೆ ಕರ್ಕೊಂಡು ಬಂದೆ. ಆವಾಗ ತಗೋ ಚಿನ್ನು ನಿನಗೆ ಗಿಫ್ಟು ಅಂತ ಅಂದ್ಬಿಟ್ಟು ಕೊಟ್ಟರು. ನಾನು ಇದೇನಪ್ಪ ಅಂತ ಅಂದ್ಬಿಟ್ಟು ಈಸ್ಕೊಂಡಾಗ ಆವಾಗ ಗೊತ್ತಾಯಿತು ರಿಟರ್ನ್ ಗಿಫ್ಟ್ ಅಲ್ಲಿ ಏನು ಕೊಟ್ಟಿದ್ರಲ್ವ ಅದನ್ನು ನನಗೆ ನಮ್ಮ ಚಿಕ್ಕಮ್ಮ ಕೊಟ್ಟರು. ತುಂಬ ಚೆನ್ನಾಗಿದೆ. ಅದೇನಂತಂದರೆ ಈ ಗೋಲ್ಡನ್ ಬಾಕ್ಸ್ ಬರುತ್ತಲ್ಲ, ಈ ಜ್ಯುವೆಲರಿ ಬಾಕ್ಸ್ ಥರ, ಸೊ ಅದನ್ನು ನಮ್ಮ ತಮ್ಮ ಇಲ್ಲಿ ನೋಡ್ತಾ ಇದ್ದಾನೆ, ನೋಡ್ಬೋದು, ಅದನ್ನೇ ಕೊಟ್ಟಿರೋದು ರಿಟರ್ನ್ ಗಿಫ್ಟು. ಸೊ ಅದನ್ನು ನಮ್ಮ ಚಿಕ್ಕಮ್ಮ ನನಗೆ ಕೊಟ್ಟರು. ನಮ್ಮ ಅಜ್ಜಿಗೆ ಏನು ಕೊಟ್ಟಿದ್ರು ಅದನ್ನು ಅವ್ರು ಇಟ್ಕೊಂಡ್ರಂತೆ. ಸೊ ಹೇಗಿದ್ರು ನಾನು ಫಂಕ್ಷನಿಗೆ ಬಂದಿಲ್ಲಲ್ಲ, ಎಲ್ಲರ ಹತ್ರನೂ ಇರುತ್ತೆ, ನನ್ನ ಹತ್ರ ಇರಲ್ಲ ಅಂತ ನಾನು ಬೇಜಾರು ಮಾಡ್ಕೊತೀನಿ ಅಂದ್ಬಿಟ್ಟು ನಮ್ಮ ಚಿಕ್ಕಮ್ಮ ಕೊಟ್ಟಿದ್ದು. ಸೊ ಚೆನ್ನಾಗಿದೆ, ನನಗೂ ಕೂಡ ತುಂಬ ಇಷ್ಟ ಆಯಿತು. ಕ್ಯಾರೆಟ್ ಹಲ್ವಾ ಕೂಡ ರೆಡಿಯಾಗಿತ್ತು. ತುಂಬಾ ಚೆನ್ನಾಗಿತ್ತು. ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಯಾವಾಗಾದರೂ ರೆಸಿಪಿ ಕಂಪ್ಲೀಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ, ನಾನು ಯಾವ ರೀತಿ ಕ್ಯಾರೆಟ್ ಹಲ್ವಾ ಮಾಡಿದ್ದೆ ಅಂತ. ಇವಾಗ ಎಲ್ರಿಗೂ ಕೊಡೋಣ ಅಂತ ಅಂದ್ಬಿಟ್ಟು ಒಂದು ಬೌಲಿಗೆ ಸರ್ವ್ ಮಾಡ್ಕೊಂಡು ತೊಗೊಂಡು ಹೋದೆ. ಸೊ ಎಲ್ಲರಿಗೂ ತುಂಬಾ ಇಷ್ಟ ಆಯಿತು. ನಮ್ಮ ಚಿಕ್ಕಮ್ಮನೂ ಕೂಡ ನಾನು ಕ್ಯಾರೆಟ್ ಹಲ್ವಾ ತಿನ್ನಲ್ಲ, ನಂಗೆ ಇಷ್ಟ ಇಲ್ಲ ಅಂತ ಹೇಳಿದವರು ಕೂಡ ತಿಂದರು, ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಆಮೇಲೆ ನಮ್ಮ ಮಾಮನೂ ಕೂಡ ಅಷ್ಟೇ, ಅವರು ಬೇಡಪ್ಪ ನನಗೆ ಸ್ವಲ್ಪ ಸಾಕು ಅಂತಿದ್ರು. ಕೊನೆಗೆ ಅವರು ಕೂಡ ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳಿದ್ರು. ಸೊ ಖುಷಿ ಆಯಿತು, ಎಲ್ಲರೂ ಕೂಡ ಚೆನ್ನಾಗಿದೆ ಅಂತ ಹೇಳಿದ್ರಲ್ಲ, ಹಾಗಾಗಿ ಇನ್ನೆಲ್ಲರಿಗೂ ಕೊಟ್ಬಿಟ್ಟು ನಾನು ಕೂಡ ಒಂದು ಸ್ವಲ್ಪ ಕ್ಯಾರೆಟ್ ಹಲ್ವಾನ ತಿಂದೆ. ನನಗಂತೂ ಕ್ಯಾರೆಟ್ ಹಲ್ವಾ ಫೇವ್ರೇಟ್ ಅಂತ ಹೇಳ್ಬೋದು. ಫಸ್ಟ್ ಎಲ್ಲ ಜೀವನ್ ನಮ್ಮ ಮನೆಗೆ ಬರೋವಾಗ ನಾನು ಯೂಶ್ವಲಾಗಿ ಅವ್ರಿಗೆ ಅಂತ ಮಾಡ್ತಾ ಇದ್ದಿದ್ದೇನೆ ಕ್ಯಾರೆಟ್ ಹಲ್ವಾ. ಅಂದರೆ ಲವ್ ಮಾಡೋವಾಗ ನಮ್ಮ ಮನೆಗೆ ಬರ್ತಿದ್ರಲ್ಲ ನಾನು ಮೀಟ್ ಮಾಡೋದಕ್ಕೆ, ಆಗ ನಾನು ಅವ್ರಿಗೋಸ್ಕರ ಮಾಡ್ತಾಯಿದ್ದು ಕ್ಯಾರೆಟ್ ಹಲ್ವಾ. ಅದಾದಮೇಲೆ ಮಧ್ಯದಲ್ಲಿ ನಾನು ಒಂದಷ್ಟು ವರ್ಷಗಳು ಕ್ಯಾರೆಟ್ ಹಲ್ವಾ ಮಾಡೇ ಇರಲಿಲ್ಲ. ಅದೇನೋ ಗೊತ್ತಿಲ್ಲ, ಏನಾದರೂ ಬೇರೆ ರೆಸಿಪಿ ಮಾಡೋಣ ಅನ್ನೋ ಥರ ಅನ್ನಿಸ್ತಾ ಇತ್ತು. ಸೊ ಪಾಯಸ ಅದು ಇದು ಅಂತೆಲ್ಲ ಮಾಡ್ತಾಯಿದ್ದೆ. ಬಟ್ ಅದೇನೋ ಇವತ್ತು ನನಗೆ ಕ್ಯಾರೆಟ್ ಹಲ್ವಾ ಮಾಡಲೇಬೇಕು ಅಂತ ಅನ್ನಿಸ್ತು, ಹಾಗಾಗಿ ಕ್ಯಾರೆಟ್ ಹಲ್ವಾನ ಮಾಡಿದ್ದಾಯಿತು. ಈಗ ಎಲ್ಲರಿಗೂ ಊಟನ ಹಾಕೊಟ್ಬಿಟ್ಟು, ಅಂದರೆ ಹಬಿ ಮತ್ತು ಶಶು ಇಬ್ರಿಗೂ ಕೂಡ ಊಟ ಹಾಕೊಟ್ಬಿಟ್ಟು, ಜೀವನ್ಗೂ ಕೂಡ ಊಟ ಹಾಕೊಟ್ಬಿಟ್ಟು ನಾನು ಕೂಡ ಊಟ ಹಾಕ್ಕೊಂಡು ಬಂದೆ. ಇನ್ನು ಪಾಪು ನೆಕ್ಸ್ಟ್ ಅಳೋ ಅಷ್ಟೊತ್ತಿಗೆ ನಾನು ನೆಮ್ಮದಿಯಾಗಿ ಕೂತ್ಕೊಂಡು ಊಟ ಮಾಡಿಬಿಡೋಣ ಅಂತ ಬೇಗನೆ ಊಟ ಮಾಡಿಕೊಂಡೆ. ಅದೇನೋ ಗೊತ್ತಿಲ್ಲ, ಮಕ್ಕಳು ಯೂಶ್ವಲಾಗಿ ಅಮ್ಮಂದಿರು ಯಾವಾಗ ತಿಂತಾರೆ ಅಲ್ವಾ ಊಟ, ಆವಾಗಲೇ ಅಳ್ತಾರಂತೆ. ಅಪ್ಪನೂ ಕೂಡ ಸೇಮ್ ಇದೇ ಥರನೇ ಮಾಡ್ತಿದ್ದ. ನಾನು ಯಾವಾಗಾದರೂ ಊಟ ಮಾಡೋದಕ್ಕೆ ಅಂತ ತಟ್ಟೆ ತೊಗೊಂಡು ಕೂತ್ಕೊಂಡ್ರೆ ಸಾಕು ಆವಾಗ ಅಳೋದು. ಸಿರಿನೂ ಕೂಡ ಹಾಗೆ ಮಾಡ್ತಿದ್ದಾಳೆ. ಇನ್ನು ಎಲ್ಲರೂ ಇದ್ರಲ್ವಾ, ಯಾರಾದರೂ ಒಬ್ಬರು ಪಾಪು ಹತ್ರ ಎತ್ಕೋತಾರೆ ಅಂತ ಅಂದ್ಬಿಟ್ಟು ನಾನು ಬೇಗನೆ ಊಟ ಮಾಡ್ಕೊಂಡ್ಬಿಟ್ಟೆ. ಇವಾಗ ಉಷಾಕ ಶಿವಮಮ್ಮ ಇಬ್ಬರು ಕೂಡ ಹೊರಡ್ತಾ ಇದ್ದಾರೆ. ಇನ್ನಿಲ್ಲ ಅಪ್ಪು ನೋಡ್ಬೋದು, ಬೇಡ ಹೋಗಬೇಡ ಇಲ್ಲೇ ಇರು ಅಂತ ಅಂದ್ಬಿಟ್ಟು ಶಿಶಿರ್ನ ಇಟ್ಕೊತಾ ಇದ್ದಾನೆ. ಅವ್ನಿಗೇನೋ ಗೊತ್ತಿಲ್ಲ, ಶಿಶಿರ್ ಹೋಗಬಾರ್ದು ನಮ್ಮ ಮನೆಗೆ ಬಂದರೆ, ಇಲ್ಲೇ ಇರಬೇಕು, ಅವನ ಜೊತೆ ಆಟ ಆಡಬೇಕು ಅಂತ ಆಸೆ ಅವನಿಗೆ. ಬಟ್ ಹೇಗೋ ಅವನು ಹೋಗೋವಾಗ ಸಮಾಧಾನ ಮಾಡಿಬಿಟ್ಟು ಆಮೇಲೆ ಅಪ್ಪುನ ಇರಿಸ್ಕೊಂಡಿದ್ದಾಯಿತು. ಇವಾಗ ಅವ್ರು ಹೋಗೋವಾಗ ಅವ್ರನ್ನೂ ಕೂಡ ಕಳಿಸ್ಕೊಟ್ಬಿಟ್ಟು ಇನ್ನು ಹೊರಗಡೆ ಬಂದ್ವಿ. ಇನ್ನು ನಮ್ಮ ಚಿಕ್ಕಮ್ಮನೂ ಕೂಡ ಅವ್ರು ಹೊರಟಿದ್ದು ಒಂದು 15-20 ನಿಮಿಷಕ್ಕೆ ಅವರು ಕೂಡ ಹೊರಡ್ತೀನಿ ಅಂತ ಅಂದ್ಬಿಟ್ಟು ಆಟೋ ಬುಕ್ ಮಾಡಿಕೊಂಡು ಅವರು ಕೂಡ ಹೊರಡೋದಕ್ಕೆ ರೆಡಿ ಆದರು. ಉಷಾಕ ಹೊರಡೋವಾಗ ಪಾಪನೂ ಕೂಡ ಅಳ್ತಿದ್ಲಲ್ಲ, ನಾನು ಅವಳ ಕಡೆ ಗಮನ ಕೊಟ್ಕೊಂಡು ಉಷಾಕಂಗೆ ಅರ್ಶಿನ ಕುಂಕುಮನೇ ಕೊಡೋದಕ್ಕಾಗಲಿಲ್ಲ. ಸೊ ಇವಾಗ ನಮ್ಮ ಚಿಕ್ಕಮ್ಮ ಮತ್ತು ನಮ್ಮ ಮಮ್ಮಿಗೆ ಕೊಡೋವಾಗ ಅದೇ ಅಂದ್ಕೊಂಡೆ, ಪಾಪು ಕಡೆ ಗಮನ ಕೊಟ್ಕೊಂಡು ಉಷಾಕಂಗೆ ಅರ್ಶಿನ ಕುಂಕುಮನೇ ಕೊಡೋದಕ್ಕಾಗಲಿಲ್ಲ. ಪಾಪ ಹಾಗೆ ಹೊರಟ್ಬಿಟ್ರು, ನಾನು ಕೂಡ ಮರ್ತೋದೆ ಅಂತ ಅಂದ್ಬಿಟ್ಟು. ಇವಾಗ ಇಲ್ಲಿ ನಮ್ಮ ಚಿಕ್ಕಮ್ಮ ಹಾಗೆಯೇ ನಮ್ಮಮ್ಮ ಇಬ್ಬರೂ ಕೂಡ ಅರ್ಶಿನ ಕುಂಕುಮ ಕೊಟ್ಟೆ. ಇಲ್ಲಿ ನಮ್ಮ ಚಿಕ್ಕಮ್ಮ ಆಶೀರ್ವಾದ ಮಾಡ್ತಾಯಿದ್ದಾರೆ, ಎಲ್ಲ ಒಳ್ಳೇದಾಗಲಿ, ಅಂದ್ಕೊಂಡಿದ್ದೆಲ್ಲ ಆಗಲಿ ಅಂತ ಅಂದ್ಬಿಟ್ಟು. ನನಗೆ ಹಬ್ಬದ ದಿನ ಎಲ್ಲರೂ ನಮ್ಮ ಮನೆಗೆ ಬಂದ್ರಲ್ವ, ಅದು ಮೇಯ್ನಾಗಿ ನಂಗೆ ತುಂಬ ಖುಷಿಯಾಗಿದ್ದು ಅಂತ ಅಂದರೆ. ಎಲ್ಲರೂ ಕೂಡ ಹೊರಡ್ತಾ ಇದ್ದಾರೆ ಇವಾಗ. ನಮ್ಮ ಚಿಕ್ಕಮ್ಮ ಹಾಗೆ ಅಭಿ ಮತ್ತು ಮಂಜು 3 ಜನ ಕೂಡ ಆಟೋ ಬುಕ್ ಮಾಡಿಕೊಂಡು ಹೊರಟರು. ನಮ್ಮಮ್ಮ ಹಾಗೆ ನನ್ನ ತಮ್ಮ ಒಂದು ಸ್ವಲ್ಪ ಹೊತ್ತು ಇದ್ದು ಅದಾದಮೇಲೆ ಅವರು ಕೂಡ ಹೊರಟರು. ನನ್ನ ತಮ್ಮ ಅಂತೂ ಮೇಲ್ಗಡೆ ಗಾಳಿಪಟ ಹಾರಿಸ್ಬೇಕು ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಹೋಗಿ ಗಾಳಿಪಟ ಕೂಡ ಹಾರಿಸ್ದ. ಸೊ ಅದು ಕೂಡ ಒಂದು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ ಮಾಡ್ಕೊಂಡಿದ್ರು ಜೀವನ್, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ.
ಅಪ್ಪುಗೆ ತುಂಬ ಇಷ್ಟ ಗಾಳಿಪಟ ಹಾರಿಸೋದು ಎಲ್ಲ. ಬಟ್ ಅವ್ನಿಗೆ ಹಾರ್ಸೋದಕ್ಕೆ ಬರಲ್ಲ ಅಲ್ವಾ, ಯಾರ್ದಾದ್ರೂ ಹೆಲ್ಪ್ ತೊಗೊಂಡು ಗಾಳಿಪಟ ಹಾರಿಸಬೇಕು ಅನ್ನೋದೆಲ್ಲ ಅವ್ನಿಗಿಷ್ಟ. ಬಟ್ ಅವ್ರ ಪಪ್ಪ ಲಾಸ್ಟ್ ವೀಕ್ ಗಾಳಿಪಟ ಹಾರಿಸೋವಾಗ ಅದು ಏನೋ ಮೇಲ್ಗಡೆ ಹೋಗ್ತಾನೆ ಇರಲಿಲ್ಲ, ಗಾಳಿ ಕೂಡ ಕಡಿಮೆ ಇತ್ತು. ಹಾಗಾಗಿ ಇವತ್ತು ಗಾಳಿ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ಚಿಂಟು ಜೊತೆ ಹೋಗಿ ಒಂದು ಸ್ವಲ್ಪ ಹೊತ್ತು ಗಾಳಿಪಟ ಹಾರಿಸ್ಬಿಟ್ಟು ಕೆಳಗಡೆ ಬಂದ. ಸೊ ಜೀವನ ಆವಾಗ ಒಂದು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡಿದ್ರು. ಇಷ್ಟೇ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.